ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನು ಕಲಿಯಬೇಕೆ? ಹಾಗಾದರೆ ಧನಾಕರ್ಷಣ ಚಾನಲ್ನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನು ಧನಾಕರ್ಷಣ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ವೀಕ್ಷಕರೇ, ವಿವಾಹಿತ ಮಹಿಳೆ ಕುಂಕುಮದಲ್ಲಿ ಈ ವಸ್ತುವನ್ನು ಬಚ್ಚಿ ಇಟ್ಟರೆ ಗಂಡ ಕೋಟ್ಯಾಧಿಪತಿ ಆಗ್ತಾನೆ ಅನ್ನೋ ಕುತೂಹಲಕಾರಿ ವಿಷಯವನ್ನು ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ನೀವು ಅದಕ್ಕಿಂತ ಮುಂಚಿತವಾಗಿ ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಧನಾಕರ್ಷಣ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿ ಬಂದಿದ್ದರೆ ದಯವಿಟ್ಟು ನಮ್ಮ ಧನಾಕರ್ಷಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ವಿಡಿಯೋದ ಕೆಳಗಡೆ ಓಂ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಆ ಮಹಾತಾಯಿ ಲಕ್ಷ್ಮಿಯ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಣೆ ಮೇಲೆ ನಗ್ತಾ ಇರೋ ಕುಂಕುಮದಿಂದ ಮುಖ ಆಕರ್ಷಕವಾಗಿರುತ್ತೆ. ಸಿಂಧೂರ ಸೌಂದರ್ಯ ಸಾಧನಂ ಎಂಬ ಹೇಳಿಕೆನೇ ಇದೆ. ಕುಂಕುಮ ಅಂದ ತಕ್ಷಣ ನೆನಪಿಗೆ ಬರೋದು ಕೆಂಪು ಬಣ್ಣ. ಇದು ರಕ್ತದ ಸಂಕೇತ. ರಕ್ತವು ನಮ್ಮ ದೇಹಕ್ಕೆ ಅತಿ ಅವಶ್ಯಕ. ಹಾಗೇನೆ ಕುಂಕುಮ ಕೂಡ ಇದು ಹೆಣ್ಣು ಮಕ್ಕಳಿಗೆ ಅತ್ಯವಶ್ಯಕ ಅಲ್ವಾ? ಕುಂಕುಮವನ್ನು ಹಣೆಯ ಮಧ್ಯದಲ್ಲಿ ಇಡ್ತೇವೆ ಅಂದರೆ ಬುದ್ಧಿಶಕ್ತಿ, ವಿವೇಕ ಇವುಗಳ ಪ್ರತಿನಿಧಿಸೋ ತಲೆಯ ಮುಂಭಾಗದಲ್ಲಿ ಈ ಜಾಗದಲ್ಲಿ ಉಷ್ಣ ಅಂದರೆ ಹೀಟ್ ಬಹಳ ಉತ್ಪತ್ತಿಯಾಗುತ್ತೆ. ಅದೇ ತುಂಬ ಯೋಚಿಸುವವರು ತಲೆ ಬಿಸಿ ಆಗಿದೆ ಅಂತಾರೆ ಅಲ್ವಾ? ಅದೇ ಇದರ ಅರ್ಥ. ಕೆಲವರು ಹುಬ್ಬುಗಳ ಮಧ್ಯಭಾಗದಲ್ಲಿ ಕುಂಕುಮನ ಇಟ್ಕೊಳ್ತಾರೆ. ಏಕಾಗ್ರತೆಗೆ ಇದು ತುಂಬ ಸಹಾಯಕವಾಗಿರುತ್ತೆ. ನಮ್ಮ ಪೂರ್ವಜರು ಕುಂಕುಮ ಇಡೋದು ಹೇಳೋದಕ್ಕೂ ಇದು ಒಂದು ಕಾರಣವಾಗಿತ್ತು. ಕುಂಕುಮ ಹೆಣ್ಣು ಮಕ್ಕಳ ಶೃಂಗಾರದಲ್ಲೊಂದು ವಸ್ತುವಿದು. ಯಾರನ್ನಾದರೂ ನೋಡುವಾಗ ನಮ್ಮ ಕಣ್ಣು ಮುಡಿಯಿಂದ ಅಡಿಯವರೆಗೆ ಚಲಿಸುತ್ತೆ ಅಲ್ವಾ? ಮೊದಲು ಕಾಣೋದೇ ತಲೆ ಕೂದಲು, ನಂತರ ಹಣೆ ಮೇಲೆ ಕಾಣಿಸೋ ಕುಂಕುಮ. ಹೆಣ್ಣಿನ ಅಂದದ ಮೇಲೆ ಇತರರ ಕಣ್ಣು ಬೀಳಬಾರ್ದು. ಆಕೆಯ ಅಂದ ಚಂದವೆಲ್ಲ ಕೇವಲ ಪತಿಗೆ ಮೀಸಲು. ತಾಳಿ ಸೆರಗಿನ ಒಳಗೆ ಮುಚ್ಚಿ ಇಡುವುದರಿಂದ ವಿವಾಹಿತ ಎಂಬ ಸಂಕೇತ ಸೂಚಿಸುವುದು ಕುಂಕುಮದ ಪ್ರಯೋಗ. ಉತ್ತರ ಭಾರತೀಯರಲ್ಲಿ ತಲೆಯ ಕೂದಲಿನ ಬೈತಲೆ ಉದ್ದಕ್ಕೂ ಕುಂಕುಮ ಹಚ್ಕೊಳ್ತಾರೆ. ಇದನ್ನು ಅವರು ಸಿಂಧೂರ ಅಂತ ಕರೀತಾರೆ. ಕುಂಕುಮ ಧಾರಣೆಯಿಂದ ಋಣಾತ್ಮಕ ಶಕ್ತಿ ದೂರವಾಗುತ್ತೆ. ಹಬ್ಬ ಹರಿದಿನಗಳಲ್ಲಿ ಅರಶಿನ ಕುಂಕುಮ ನೀಡಿ ಮುತ್ತೈದೆಯರಿಗೆ ನೀಡುವುದು ಪ್ರಾಚೀನ ಸಂಪ್ರದಾಯ. ಅದು ಮಂಗಲಪ್ರಭ ಎನ್ನೋ ನಂಬಿಕೆ ನಮ್ಮ ಹಿರಿಯರದ್ದು. ಹಣೆಗೆ ಕುಂಕುಮ ಧಾರಣೆ ಮಾಡಿಕೊಳ್ಳುವಾಗ ಈ ಶ್ಲೋಕ ಹೇಳಿಕೊಂಡು ಕುಂಕುಮ ಧಾರಣೆ ಮಾಡ್ಕೋಬೇಕು. ಕುಂಕುಮಂ ಶೋಭನಂ ದಿವ್ಯಂ ಸರ್ವದಾ ಮಂಗಳಪ್ರದಂ ಧಾರಣೆ ನಾಸ್ಯ ಶುಭದಂ ಶಾಂತಿರಸ್ತು ಸದಾ ಮಮ. ಕುಂಕುಮ ಧರಿಸಿದ ಹೆಣ್ಣನ್ನು ನೋಡಿದರೆ ಸಾಕ್ಷಾತ್ ದೇವಿ ಲಕ್ಷ್ಮಿಯಂತೆ ಕಾಣಿಸ್ತಾಳೆ. ಮಹಿಳೆಯರು ಮಾತ್ರವಲ್ಲ, ಪುರುಷರು ಕೂಡ ವಿವಿಧ ರೀತಿಯಲ್ಲಿ ಕುಂಕುಮ ಧಾರಣೆ ಮಾಡಿಕೊಳ್ತಾರೆ. ಭಾರತೀಯ ಪರಂಪರೆಯ ಸಂಸ್ಕೃತಿಗಳಲ್ಲಿ ಕುಂಕುಮಕ್ಕೆ ಮಹತ್ವದ ಬೆಲೆ ಇದೆ. ಉಂಗುರದ ಬೆರಳಿನಿಂದ ಹುಬ್ಬಿನ ಮಧ್ಯಭಾಗಕ್ಕೆ ಪುರುಷರು, ಸ್ತ್ರೀಯರು, ಮಕ್ಕಳು ಕೂಡ ಕುಂಕುಮ ಧಾರಣೆ ಮಾಡ್ತಾರೆ. ಇಷ್ಟೆಲ್ಲ ವಿಶೇಷತೆ ಇರೋ ಸಿಂಧೂರದ ಬಳಕೆಯ ಬಗ್ಗೆ ನೆನಪಿಡಬೇಕಾದ ಕೆಲವು ಮಹತ್ವದ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಸಿಂಧೂರವನ್ನು ನಿಮ್ಮ ಹಣದಲ್ಲಿ ಖರೀದಿಸಿ ಬಳಸೋದು ಬಹಳ ಒಳ್ಳೆಯದು. ಬೇರೆಯವರ ಕೊಟ್ಟ ಕುಂಕುಮ ಅಥವಾ ಬೇರೆಯವರ ಹಣದಲ್ಲಿ ತೆಗೆದುಕೊಂಡಂಥ ಕುಂಕುಮ ಬಳಸೋದು ಒಳ್ಳೆಯದಲ್ಲ. ಇನ್ನು ಎರಡನೆಯದು, ಉಡುಗೊರೆಯಾಗಿ ಸಿಕ್ಕ ಕುಂಕುಮವನ್ನು ಸುಮಂಗಲೆಯರು